ಹಾಯ್ ಹಲೋ ನಮಸ್ಕಾರ ನನ್ನ ಎಲ್ಲ ಯೂಟ್ಯೂಬ್ ಫ್ಯಾಮ್ಗೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಇಲ್ಲಿ ಒಂದು ಸಿಂಪಲ್ ಆಗಿರೋ ಮೇಕಪ್ನ ತೋರಿಸ್ಕೊಡ್ತಾ ಇದ್ದೀನಿ. ಅದು ಒಂದು ಆ್ಯಕ್ಟ್ ಜೊತೆ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ನಾನಿಲ್ಲಿ ಫಸ್ಟಿಗೆ ನೀಟಾಗಿ ಫೇಸ್ನ ವಾಶ್ ಮಾಡ್ಕೊಂಡು ಫೇಸ್ ವಾಶ್ ಆದಮೇಲೆ ನಾನಿಲ್ಲಿ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಮಾಯ್ಶ್ಚರೈಸರ್ನ ನೀಟಾಗಿ ಅಪ್ಲೈ ಮಾಡ್ಕೊಂಡಿದ್ದಾದಮೇಲೆ ನಾನಿವಾಗ ಸನ್ಸ್ಕ್ರೀನ್ನ ಅಪ್ಲೈ ಮಾಡ್ಕೊತಿದ್ದೀನಿ. ಮಾರ್ನಿಂಗ್ ಸನ್ಸ್ಕ್ರೀನ್ ತುಂಬ ಮುಖ್ಯ. ನೈಟಿಗೆ ಸನ್ಸ್ಕ್ರೀನ್ ಅಷ್ಟೇನು ಇಂಪಾರ್ಟೆಂಟ್ ಆಗೋಲ್ಲ, ಯು ಕ್ಯಾನ್ ಸ್ಕಿಪ್ ಅಂತಲೂ ಹೇಳ್ಬೋದು, ಬಟ್ ಮಾರ್ನಿಂಗೆ ಕಂಪಲ್ಸರಿ ಅಂತಲೇ ಹೇಳ್ತೀನಿ. ಹಾಗೆ ನೆಕ್ಸ್ಟ್ ಬಂದು ಪ್ರೈಮರ್ನ ಅಪ್ಲೈ ಮಾಡ್ಕೊಂಡಿದ್ದೀನಿ. ನೀಟಾಗಿ ಮುಖಕ್ಕೆ, ಕತ್ತಿನ ಭಾಗಕ್ಕೆ, ಕಿವಿಗೆಲ್ಲ ಅಪ್ಲೈ ಮಾಡ್ಕೊಂಡು ನೆಕ್ಸ್ಟ್ ಇವಾಗ ಒಂದು ಆ್ಯಕ್ಟ್ನ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ಫಸ್ಟಿಗೆ ಒಂದು ಫೌಂಡೇಶನ್ 1 ಅಥವಾ 2 ಪಂಪ್ನ ತೊಗೊಂಡಿದ್ದೀನಿ. ಹಾಗೆ ನಾನಿಲ್ಲಿ ಲೂಸ್ ಪೌಡರ್ನ ತೊಗೊಂಡಿದ್ದೀನಿ. ಬೇಕಂದರೆ ನೀವು ಕಾಂಪ್ಯಾಕ್ಟ್ ಪೌಡರ್ ಕೂಡ ತೊಗೋಬೋದು, ಬಟ್ ಲೂಸ್ ಪೌಡರ್ ತೊಗೊಂಡ್ರೆ ಒಂದು ಫಿನಿಶಿಂಗ್ ಎಲ್ಲ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ. ಹಾಗೆ ನೆಕ್ಸ್ಟು ನಾನಿವಾಗ ಸೆಟ್ಟಿಂಗ್ ಸ್ಪ್ರೇನ 1-2 ಪಂಪ್ ಸ್ಪ್ರೇ ಮಾಡ್ಕೊಂಡಿದ್ದೀನಿ. ಇದಿಷ್ಟೂ ನೀಟಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇಷ್ಟೂ ಕೈಯಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಫುಲ್ ಫೇಸ್ಗೆ, ನೆಕ್ಗೆ ಎಲ್ಲ ಡಾಟೆಡಲ್ಲಿ ನಾನು ಇಟ್ಕೊಂಡಿದ್ದೀನಿ ಕವರ್ ಮಾಡ್ಕೊಂಡು. ನೆಕ್ಸ್ಟ್ ನಾನಿಲ್ಲಿ ಏನು ಬ್ಲೆಂಡರ್, ಸ್ವಲ್ಪ ವೆಟ್ಟಿರೋ ಬ್ಲೆಂಡರ್, ನಾನು ಮುಂಚೆ ವಿಡಿಯೋದಲ್ಲಿ ಹೇಳಿರೋ ಥರ ಬ್ಲೆಂಡರ್ ವೆಟ್ಟಿದ್ರೆ ನೀಟಾಗಿ ಬ್ಲೆಂಡ್ ಆಗುತ್ತೆ. ಹಾಗಾಗಿ ವೆಟ್ಟಿರೋ ಬ್ಲೆಂಡರಲ್ಲಿ ನೀಟಾಗಿ ಬ್ಲೆಂಡ್ನ ಮಾಡ್ಕೊಬೇಕು. ಫುಲ್ ಫೇಸ್ಗೆ, ಇಯರ್ಸ್ಗೆ, ಹಾಗೆ ನೆಕ್ಕಿಗೆ ಎಲ್ಲ ನೀಟಾಗಿ ಬ್ಲೆಂಡ್ ಮಾಡ್ಕೊಂಡಿದ್ದೀನಿ. ಬ್ಲೆಂಡ್ ಮಾಡ್ಕೊಂಡಿದ್ದಾದಮೇಲೆ ನೋಡ್ತಾ ಇರ್ಬೋದು ಎಷ್ಟು ಫಿನಿಶಿಂಗ್ ಅಂತ. ನಾರ್ಮಲ್ ಬರೀ ಫೌಂಡೇಶನ್ನು ಕಾಂಪ್ಯಾಕ್ಟು ಅಪ್ಲೈ ಮಾಡ್ಕೊಂಡು ಆಮೇಲೆ ಸೆಟ್ಟಿಂಗ್ ಸ್ಪ್ರೇ ಅಪ್ಲೈ ಮಾಡ್ಕೊಳ್ಳೋದಕ್ಕೂ ಇದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಹಾಗಾಗಿ ಈಗ ಒಂದು ಬ್ರಷ್ನ ತೊಗೊಂಡು ನೀಟಾಗಿ ಏನು ಜಸ್ಟ್ ಪೌಡರ್ನ ಟ್ಯಾಪ್ ಮಾಡಿದ್ದೀನಿ ಅಷ್ಟೇ. ಫುಲ್ ಫೇಸ್ನ ಅದರಲ್ಲಿ ನೀಟಾಗಿ ಬ್ರಷಲ್ಲೇ ಫಿನಿಶಿಂಗ್ ಕೊಡ್ತಾಯಿದ್ದೀನಿ. ಈಗ ಫಿನಿಶಿಂಗ್ ಆದಮೇಲೆ ನಾನು ಇನ್ನೊಂದು ಆ್ಯಕ್ಟ್ನ ಟ್ರೈ ಮಾಡ್ತಾಯಿದ್ದೀನಿ. ಇವಾಗ ಇನ್ಸ್ಟಾಗ್ರಾಮಲ್ಲೆಲ್ಲ ನಡೀತಾ ಇರೋದು 3 ಫಿಂಗರಲ್ಲಿ 1 ಫಿಂಗರ್ಗೆ ಐಲೈಟರು, ಬ್ಲಷ್ಷು ಮತ್ತು ಕಾಂಟರ್, ಈ ಥರ ಒಂದು ಪ್ರೊಸೀಜರ್ನ ಇಟ್ಕೊಂಡು 3 ಅಂದರೆ 3 ಫಿಂಗರಲ್ಲಿ ಇದನ್ನು ನೀಟಾಗಿ ಬ್ಲೆಂಡ್ ಮಾಡ್ಕೊಂಡು ಅಪ್ವರ್ಡ್ ಡೈರೆಕ್ಷನ್ ಅಥವಾ ಡೌನ್ವರ್ಡ್ ಡೈರೆಕ್ಷನ್, ಹೀಗೆ ನಿಮಗೆ ಯಾವ ಡೈರೆಕ್ಷನಲ್ಲಿ ಇಷ್ಟ ಆಗುತ್ತೆ ಆ ಥರ. ಅಂದರೆ ಫಿನಿಶಿಂಗ್ ನೀಟಾಗಿ ಬರಬೇಕಾ, ಅದು ಮೇನ್ ಇಂಪಾರ್ಟೆಂಟ್. ಲಿಫ್ಟಿಂಗ್ ಫೇಸ್ ಅಂತ ಹೇಳ್ತಾರಲ್ಲ ಆ ಥರ ಎಲ್ಲ ನಿಮಗೆ ಯಾವುದು ತುಂಬ ಲುಕ್ಕಾಗಿ ಕಾಣಿಸುತ್ತೆ ಅದು ನೀವು ಮಾಡ್ಕೋಬೋದು. ನೋಡ್ತಾ ಇರ್ಬೋದು ಯಾವುದೇ ರೀತಿಯಾದ ಒಂದು ಮಿಕ್ಸಪ್ಪು ಆ ಥರ ಏನೂ ಅನಿಸಲ್ಲ. ನೆಕ್ಸ್ಟ್ ಕಾಂಟರ್ನ ನೆಕ್ಸ್ಟ್ ಜಾ ಲೈನಲ್ಲಿ, ಫೋರ್ಹೆಡ್ಡಲ್ಲಿ, ನೋಸಲ್ಲಿ, ಈ ಥರ ಎಲ್ಲ. ಆಮೇಲೆ ಐಲೈಟರ್ನ ನೋಸ್ ಕಾರ್ನರಲ್ಲಿ, ಹೀಗೆ ಐಬ್ರೋಸ್ ಮೇಲ್ಗಡೆ, ಐಬ್ರೋಸ್ ಕೆಳಗಡೆ, ಎಲ್ಲೆಲ್ಲಿ ಐಲೈಟ್ ಆಗಬೇಕು ನಮಗೆ ಫೇಸಲ್ಲಿ ಒಂದೊಂದು ಪಾರ್ಟ್ಸ್, ಆ ಥರ ಒಂದು ಐಲೈಟರ್ನ ಅಪ್ಲೈ ಮಾಡ್ಕೊಂಡು ನೀಟಾಗಿ ಕಾಂಟರ್ನ ಮತ್ತು ಐಲೈಟರ್ನ ಬ್ಲೆಂಡ್ ಮಾಡ್ಕೊಳ್ಳೋದು. ಇನ್ನು ಬ್ಲಷ್ನ ಒಬ್ಬೊಬ್ರು ಮೂಗು ಮೇಲೆ ಅಲ್ಲೆಲ್ಲ ಅಪ್ಲೈ ಮಾಡ್ಕೋತಾರೆ, ಆ್ಯಸ್ ದೇರ್ ವಿಶ್ ಅಂತ ಹೇಳ್ಬೋದು. ನೆಕ್ಸ್ಟು ಸುಮ್ಮನೆ ನಾನಿಲ್ಲಿ ಐಬ್ರೋಸ್ನ ಫಿಲ್ ಮಾಡ್ಕೋತಾ ಇದ್ದೀನಿ. ಐಬ್ರೋಸ್ ಫಿಲ್ ಮಾಡಾದಮೇಲೆ ಈಗ ನಾನಿಲ್ಲಿ ಯಾವುದೇ ರೀತಿಯ ಕಲರ್ ಕರೆಕ್ಟರ್ ಅದೆಲ್ಲ ಏನೂ ಅಪ್ಲೈ ಮಾಡ್ಕೊಂಡಿಲ್ಲ ಡಾರ್ಕ್ ಸರ್ಕಲ್ಗೆಲ್ಲ. ಈ ಒಂದು ಆ್ಯಕ್ಟಿಂದ ಆಲ್ಮೋಸ್ಟ್ ಡಾರ್ಕ್ ಸರ್ಕಲ್ ಇದೆ ಅನ್ನೋದೇ ಗೊತ್ತಾಗ್ತಿಲ್ಲ. ಹಾಗಾಗಿ ಈಗ ನೆಕ್ಸ್ಟ್ ನಾನಿಲ್ಲಿ ಒಂದು ಸಿಂಪಲ್ ಆಗಿರೋ ಐ ಮೇಕಪ್ನ ತೋರಿಸ್ತಾ ಇದ್ದೀನಿ. ಐ ಮೇಕಪ್ಗೆ 2 ಬ್ರಷ್ ಮತ್ತು ಐಸ್ ಕೆಳಗಡೆ ಅದಕ್ಕೊಂದು ಬ್ರಷ್, 3 ಬ್ರಷ್ನ ಯೂಸ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಒಂದು ಲೈಟ್ ಪರ್ಪಲ್ ತೊಗೊಂಡಿದ್ದೀನಿ. ಅದರಿಂದ ರೌಂಡಾಗಿ ಬ್ರಷ್ನ ವಿ ಶೇಪಲ್ಲಿ ಮಾಡ್ಕೊಬೇಕು. ವಿ ಶೇಪಲ್ಲಿ ಐಸ್ನ ಕಾರ್ನರ್ ಇರುತ್ತಲ್ಲ ಅಲ್ಲಿ ರೌಂಡಾಗಿ ಬ್ರಷ್ನ ಟರ್ನ್ ಮಾಡ್ಕೊತಾ ಹೋದರೆ ಒಂದು ಫಿನಿಶಿಂಗ್ ತುಂಬ ಚೆನ್ನಾಗಿರುತ್ತೆ. ಹಾಗೆ ನೆಕ್ಸ್ಟ್ ಸ್ವಲ್ಪ ಡಾರ್ಕ್ ಮಿಡಲಲ್ಲಿ ಸ್ವಲ್ಪ ಡಾರ್ಕ್ ಕಲರಿಂದ ನೀಟಾಗಿ ಅದನ್ನ ಬ್ಲೆಂಡ್ ಮಾಡ್ಕೊತ ಹೋಗಬೇಕು. ಇದಾದಮೇಲೆ ಒಂದು ಸಿಮ್ಮರನ್ನು ಕಣ್ಣಿನ ತುದಿ ಮತ್ತು ಅಥವಾ ಮಿಡಲಲ್ಲಿ ಅಪ್ಲೈ ಮಾಡಿಕೊಂಡ್ರೆ ಒಂದು ಸೂಪರ್ ಆಗಿರೋ ಫಿನಿಶಿಂಗ್ ಬರುತ್ತೆ. ಹೀಗೆ ನೆಕ್ಸ್ಟು ಒಂದು ಫ್ಲ್ಯಾಟ್ ಬ್ರಷ್ ತೊಗೊಂಡು ಕಣ್ಣಿನ ಕೆಳಗಡೆ ಭಾಗದಲ್ಲಿ ಒಂದು ಔಟ್ಲೈನ್ ಥರ ಕೊಡಬೇಕು. ಆವಾಗಲೇ ಅದು ಕಣ್ಣಿಗೆ ಒಂದು ಫಿನಿಶಿಂಗ್ ಲುಕ್ ಬರೋದು ಅಂತ ಹೇಳ್ಬೋದು. ಇದಾದಮೇಲೆ ಮಸ್ಕರ, ಐಲೈನರ್, ಕಾಜಲು ಇದೆಲ್ಲ ಅಪ್ಲೈ ಮಾಡ್ಕೊಂಬಿಟ್ರೆ ಒಂದು ಕಣ್ಣಿಂದು ಫುಲ್ ಫಿನಿಶಿಂಗ್ ಐ ಮೇಕಪ್ ಬಂದುಬಿಡತ್ತೆ. ನೀವು ಕಾಮ್ ಆ್ಯಂಡ್ ಕೂಲಾಗಿ ಒಂದು 4 ಮಿನಿಟ್ಸ್ ಅಥವಾ 5 ಮಿನಿಟ್ಸ್ ತೊಗೊಳತ್ತೆ ಐ ಮೇಕಪ್ ಮಾಡ್ಕೊಳ್ಳೋದಕ್ಕಷ್ಟೇ, ತುಂಬ ಜಾಸ್ತಿ ಏನು ಟೈಮ್ ತೊಗೊಳ್ಳಲ್ಲ. ಒಂದು 4-5 ಮಿನಿಟ್ಸ್ ಸ್ಪೆಂಡ್ ಮಾಡಿಬಿಟ್ರೆ ಒಂದು ಐ ಲುಕ್ ತುಂಬ ಚೆನ್ನಾಗಿರೋ ಐ ಲುಕ್ ಆಗೋಗುತ್ತೆ. ಕಾರ್ನರಲ್ಲಿ ಆಲ್ಮೋಸ್ಟ್ ಯಾವಾಗಲೂ ಲೈಟ್ ಶೇಡು, ಮಿಡಲಲ್ಲಿ ಡಾರ್ಕ್ ಶೇಡು, ಆಮೇಲೆ ಇನ್ನರ್ ಕಾರ್ನರಲ್ಲಿ ಸಿಮ್ಮರು ಆ ಥರನೇ ಅಪ್ಲೈ ಮಾಡ್ಕೊಳ್ಳೋದು. ಹಾಗಾಗಿ ಈಗ ನೆಕ್ಸ್ಟು ಒಂದು ಲಿಪ್ಸ್ಟಿಕ್ಕು ಹಾಗೆ ಲಿಪ್ ಲೈನರಿಂದ ನೀಟಾಗಿ ಲಿಪ್ನ ಫಿಲ್ ಮಾಡ್ಕೊಂಡಿದ್ದಾಗಿದೆ. ಇದು ಒಂದು ಸಿಂಪಲ್ ಆಗಿರೋ ಒಂದು ಮೇಕಪ್ ಲುಕ್ಕು. ಇದಿಷ್ಟು ಆದಮೇಲೆ ಒಂದು ಸೆಟ್ಟಿಂಗ್ ಸ್ಪ್ರೇನ ಹಾಕ್ಕೊಬಿಟ್ಟು ಒಂದು 2 to 3 ಮಿನಿಟ್ಸ್
2 to 3 ಸೆಕೆಂಡ್ಸ್ ಬಿಟ್ಟರೆ ಒಂದು ಮೇಕಪ್ ಫುಲ್ ಫಿನಿಷಿಂಗ್ ಆಗಿರೋ ಮೇಕಪ್ ನಿಮಗೆ ಸಿಕ್ಬಿಡತ್ತೆ. ಇದು ಒಂದು ಸಿಂಪಲ್ ಆಗಿರೋ ಮೇಕಪ್ ವಿತ್ ಹ್ಯಾಕ್ ಆಗಿತ್ತು. ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ನನ್ನ ವೀಡಿಯೋನ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.